ಮಹಾರಾಷ್ಟ್ರದ ಸಚಿವನಿಗೆ ಒಗೆದು ಉಪ್ಪಿನಕಾಯಿ ಹಾಕಿದ್ದಾರೆ ಇಲ್ಲೊಬ್ರು ಮಹಿಳೆ. ಈ ವಿಡಿಯೋ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಮತ್ತು ಮಹಿಳೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಏನಾಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನು ಹೇಳ್ತಾ ಹೋಗ್ತೀವಿ. ಮಹಿಳಾ ಮೀಸಲಾತಿ ರ್ಯಾಲಿ ಸಂದರ್ಭದಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸುಮಾರು ಹೊತ್ತು ಟ್ರಾಫಿಕ್ ಜಾಮ್ನಲ್ಲೇ ಮಹಿಳೆ ಸಿಕ್ಕಾಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಅವ್ರ ಮಗಳನ್ನ ಪಿಕ್ ಮಾಡೋದಕ್ಕಿರುತ್ತೆ, ಸ್ಕೂಲ್ಗೆ ಹೋಗಿರುತ್ತೆ ಮಗು, ಆಕೆನ ಕರ್ಕೊಂಡು ಬರೋದಿರುತ್ತೆ. ಬಟ್ ಇಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ಅವ್ರ ಫ್ರಸ್ಟ್ರೇಷನ್ ವಿಪರೀತ ಹಂತಕ್ಕೆ ಹೋಗಿ ಗಾಡಿನ ಮಧ್ಯದಲ್ಲೇ ಬಿಟ್ಟು ಸಚಿವರು ಎಲ್ಲಿರ್ತಾರೆ, ಮಹಾರಾಷ್ಟ್ರದ ಜಲಸಂಪನ್ಮೂಲ ಸಚಿವ ಗಿರೀಶ್ ಮಹಾಜನ್ ಎಲ್ಲಿ ರ್ಯಾಲಿ ನಡೆಸ್ತಿರ್ತಾರೆ ಅಲ್ಲಿಗೆ ಬಂದು ಆವಾಜ್ ಹಾಕಿ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ. Did you not understand? Did you not understand? No, what is wrong with you? There are hundreds of people waiting. There is an empty ground there. There is an empty ground. Yes. Get out of here. मेरे से कोई बात नहीं करेगा. यहाँ से इस ट्रैफिक को हटाओ. किसी से बात नहीं करनी है. यहाँ रहते हैं. चलो आपका क्या प्रॉब्लम है? मुझे प्रॉब्लम है कि मैं इस रोड पर 1 घंटे से ज्यादा खड़ी हूँ. क्यों खड़ी हूँ? कहाँ पे वहाँ व्हीकल है आपका? चलो. ಕಾಳಿ ಅವತಾರವನ್ನ ತಾಳಿರೋದನ್ನ ನೋಡ್ತಾ ಇದ್ದೀರಾ ಮಹಿಳೆ. ಅವ್ರು ಹೇಳ್ತಾ ಇದ್ದಾರೆ 1 ಗಂಟೆಯಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಇವ್ರು ಪ್ರತಿಭಟನೆ ಮಾಡಬೇಕಾ? ಪ್ರತಿಭಟನೆ ಹೋಗಿ ಗ್ರೌಂಡಲ್ಲಿ ಮಾಡಲಿ. ಇಲ್ಲಿ ರೋಡ್ ಬ್ಲಾಕ್ ಮಾಡಿ ನಮಗೆ ಪ್ರಾಬ್ಲಮ್ ಕೊಟ್ಟು ಮಹಿಳೆಯರ ಎಂಪವರ್ಮೆಂಟ್ ಮಾಡ್ತೀನಿ ಅಂದ್ರೆ ಏನರ್ಥ? ಸೊ ಫಸ್ಟು ಆಚೆ ನಡೀಲಿ ಇವರು ಅಂತ ಆಕೆ ಅಲ್ಲೇ ನಿಂತ್ಕೊಂಡ್ರು, ಹೋಗಿ ಹೋಗಲಿಲ್ಲ. ಅಲ್ಲೇ ಎಲ್ಲರ ಜೊತೆಗೂ ಕೂಡ ಕೇಳಿದ್ರು, ನಾನು ತಪ್ಪಿಲ್ಲ ಅಂದಮೇಲೆ ನಾನೇ ಆಗ ತಲೆ ಕೆಡಿಸ್ಕೊಳ್ತೀನಿ ಅಂತ.